ಅಂಬರೀಶ್ ಪರ ಪ್ರಚಾರ ಕೈಗೊಂಡಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಸ್ಲಿಂ ಮತಗಳ ಓಲೈಕೆಗೆ ಮುಸ್ಲಿಂ ಟೋಪಿ ಮತ್ತು ಉರ್ದು ಭಾಷೆಗೆ ಮೊರೆ ಹೋಗಿದ್ದಾರೆ. ಪ್ರಚಾರದ ವೇಳೆ ಮುಸ್ಲಿಂ ಟೋಪಿ ಧರಿಸಿದ್ದ ಯಜಮಾನ ಉರ್ದುವಿನಲ್ಲೇ ವೋಟ್ ಕೇಳಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಸೂದ್ ಜೊತೆ ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ. ಸುಮ್ಮನೆ ಪೊಲ್ಯೂಷನ್ ಆಗುತ್ತೆ. ಬೇಡ ಚೆನ್ನ ಪೊಳಾಕಿ ಹೊಡಿಬೇಡ್ರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು KR ನಗರ ಮತ್ತು KR ಪೇಟೆಯಲ್ಲಿ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಇವತ್ತು ಕೂಡ ಭರ್ಜರಿಯಾಗಿ ಪ್ರಚಾರ ಮಾಡ್ತಿದ್ದಾರೆ. ಇಲ್ಲಿನ ಪ್ರಚಾರ ಹೇಗೆ ನಡೀತಿದೆ ಅವ್ರ ಹತ್ರ ಕೇಳೋಣ. ಹಾಗೆ ಸ್ವಲ್ಪ ರಾಜಕೀಯನೂ ಕೂಡ ಮಾತಾಡ್ಸೋಣ. ಸರ್, ಇವತ್ತಿನ ಪ್ರಚಾರ ಯಾವ ರೀತಿ ನಡೀತಿದೆ? ಚೆನ್ನಾಗಿದೆ ಸರ್. ಇವತ್ತು KR ನಗರದೆಲ್ಲಾನು ಏನೋ ಸಿಟಿ ಇಟ್ಕೊಂಡಿದ್ವಿ. ಆಮೇಲೆ ನಿನ್ನೆ ಸ್ವಲ್ಪ 10 ಗಂಟೆ ಮೇಲೆ ನಾವು ಮಾಡಂಗಿಲ್ವಲ್ಲ, ಸೊ ಕೆಲವು ಊರು ಬಿಟ್ಟೋಗಿದೆ, ಅದನ್ನೆಲ್ಲ ಕವರ್ ಮಾಡ್ಕೊಂಡು. ಈ ಟೌನ್ ಜನಕ್ಕೂ ಹಳ್ಳಿ ಜನಕ್ಕೂ ಏನು ವ್ಯತ್ಯಾಸ ಸರ್? ಏನು ವ್ಯತ್ಯಾಸ ಏನಿಲ್ಲ ಸರ್, ಎಲ್ಲ ಕಡೆ ಒಳ್ಳೆ ರಿಯಾಕ್ಷನ್ ಇದೆ, ಒಂದು ಹ್ಯಾಪಿ ಇದಿದೆ. ಸೊ ಅದು ಸಾಕು ಸರ್. ನಿನ್ನೆ ತುಂಬಾ ಹಳ್ಳಿಗಳನ್ನ ನೋಡಿದ್ರಿ, ಡೆವಲಪ್ಮೆಂಟ್ ಆಗಿರಲಿಲ್ಲ, ರೋಡ್ಗಳೇ ಸರಿ ಇರಲಿಲ್ಲ. ಹೇಗೆ ಅನಿಸ್ತು ಹಳ್ಳಿ ಬದುಕು? ಸರ್, ಒಂದೇನಾಗುತ್ತೆ, ಈಗ ಯೂಶಲಿ ಈಗ ನೋಡಿರಿ, ಅದು ಯಾವುದೋ ಒಂದು ಹಳ್ಳಿದ್ದು ಆ್ಯಕ್ಚುಲಿ ಅವ್ರು ಮತನೇ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರು. ಹಾಂ, ಕಳಮನ್ಕೊಪ್ಪಲು. ಸೊ ಏನಾಗುತ್ತೆ, ಅವ್ರಿಗೇನು ಮಾಡ್ಕೊಟ್ಟಿಲ್ಲ, ಸೌಲಭ್ಯಗಳು ಮಾಡ್ಕೊ. ಯಾಕಂದ್ರೆ ಸ್ವಲ್ಪ ಇಂಟೀರಿಯರು ಯಾರು ಹೋಗ್ತಾರೆ ಅಂತ ನಾನು ಅದಕ್ಕೆ ಯಾರಿಗೂ ಆಶ್ವಾಸನೆ ಏನು ಕೊಟ್ಟಿಲ್ಲ. ನಾನು ಹೇಳಿದ್ದು ಈ ಸಲ ನೀವು ಅಮ್ಮನಿಗೆ ಮಾಡಿಕೊಟ್ರೆ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಮ್ಮಂದು. ಯಾಕಂದರೆ ನೆಕ್ಸ್ಟ್ ಇನ್ನೊಂದ್ಸಲಿ ನಿಂತ್ಕೊಂಡಾಗ ನಾವು ಬಂದು ಕೇಳಲೇಬೇಕು. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಬರ್ತೀನಿ, ಅವ್ರ ಹತ್ರ ನಿಮ್ಗೆ ಪ್ರಾಬ್ಲಮ್ ಹೇಳಿ. KR ನಗರ ಟೌನಲ್ಲಿ ಉರ್ದುನಲ್ಲಿ ಭಾಷಣ ಮಾಡಿ ನೀವು ಮತ ಕೇಳಿದ್ರಿ. ಅದು ಮಾಧ್ಯಮಗಳಲ್ಲಿ ಬಂದ ಮೇಲೆ ಅವ್ರೇನು ಟ್ರೋಲ್ ಮಾಡ್ತಿದ್ದಾರೆ. ಮೊನ್ನೆ BJP ಅವರು ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿರೋ ಹಿನ್ನೆಲೆ ಎಲ್ಲೋ ಒಂದು ಕಡೆ ಮುಸ್ಲಿಂ ಮತಗಳು ತಪ್ತವೆ ಅನ್ನೋ ಭೀತಿ ಸುಮಲತಾ ಅವ್ರು ಕಾಡ್ತಿದೆ. ಹಾಗಾಗಿ ಮುಸ್ಲಿಮರ ಮತಗಳ ಓಲೈಕೆಗೆ ಅವ್ರ ಜೊತೆ ಬರ್ತಾ ಇರುವಂಥ ನಟರು ಸುಮಲತಾ ಅವರು ಮುಂದಾಗಿದ್ದಾರೆ ಅಂತ. ಸರ್, ಒಂದೇನಂದರೆ, ಈಗ ನಾವು ಅಪ್ಪಾಜಿಯವ್ರ ಬಗ್ಗೆ ಮಾತಾಡೋದಲ್ಲ, ಅವ್ರೆಂಥವ್ರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಇಟ್ಸ್ ನಾಟ್ ಫಾರ್ ಓನ್ಲಿ ಬರೀ ಕರ್ನಾಟಕದಲ್ಲಿ ಮಾತ್ರ ಗೊತ್ತು ಅಂತಲ್ಲ, ಅವ್ರು ಇಡೀ ಪ್ರಪಂಚಕ್ಕೆ ಗೊತ್ತಿರೋರು. ಸೊ ಅವ್ರ ಬಗ್ಗೆನೂ ಎಲ್ಲರೂ ತೊಗೊಂಡಿರ್ತಾರೆ, ಒಂದು ಅವ್ರ ಅಭಿಪ್ರಾಯ ಹೇಳಿರ್ತಾರೆ. ಅದಕ್ಕೆ ತೊಗೊಂಡಿದ ತಕ್ಷಣ ಅದಕ್ಕೆ ಒಂದು ಇದು ಉಲ್ಟಾ ಸೀದಾ ಕೊಟ್ಬಿಟ್ರೆ ತಪ್ಪಲ್ವಾ ಸರ್ ಅದು? ಆಮೇಲೆ ಇನ್ನೊಂದು, ಇವತ್ತು ಮಾತ್ರ ಅಲ್ಲ ಸರ್, ಮೊನ್ನೆನೂ ಒಂದು ಕಡೆ ಹೋಗಿದ್ವಿ, ಅಲ್ಲೂ ಉರ್ದು ಮಾತಾಡಿದ್ದೆ. ಯಾಕೆ ಉರ್ದು ಸ್ವಲ್ಪ ಬರುತ್ತೆ, ಮೈಸೂರು ಮಂಡಿ ಮೂಲದಲ್ಲಿದ್ದವ್ರು ನಾವು. ಸೊ ಉರ್ದು ಬರದೇ ಇರುತ್ತಾ?